ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಯಾಂಗಲ್ ಡಿಸೈನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ಏನೇನೆಲ್ಲ ಮೆಟೀರಿಯಲ್ ಬೇಕು ಮೊದಲಿಗೆ ಅದನ್ನು ತೊಗೊಳ್ಳೋಣ. ಪಿಂಕ್ ಕಲರ್ ಥ್ರೆಡ್, 2 ಕಟ್ ಬ್ಯಾಂಗಲ್, ಗ್ಲೂ ಪೆನ್ ಹಾಗೆ ಕುಂದನ್ಸ್. ಇಲ್ಲಿ ನಾನು ಮೂನ್ ಶೇಪ್ ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರ್, ಹಾಗೆ ತಿಲಕಮ್ ಶೇಪ್ದು ಗ್ರೀನ್ ಮತ್ತು ಪಿಂಕ್ ಕಲರ್, ಹಾಗೆ ಸೆರಾಮಿಕ್ ಗೋಲ್ಡ್ 3mm ರೌಂಡ್ ಶೇಪ್, ಇಷ್ಟು ಮೆಟೀರಿಯಲ್ಸ್ನ ನಾನು ತೊಗೊಂಡಿದ್ದೀನಿ. ಆಲ್ರೆಡಿ ಥ್ರೆಡ್ನ ನಾನು ಬ್ಯಾಂಗಲ್ಗೆ ಪೇಸ್ಟ್ ಮಾಡಿ ಆರೋಕ್ಕೆ ಬಿಟ್ಟಿದ್ದೆ, ಅದು ಆಲ್ರೆಡಿ ಡ್ರೈ ಆಗಿದೆ. ಈಗ ಅದನ್ನು ನಾನು ರ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ತಿನ್ ರ್ಯಾಪ್ ಮಾಡ್ಕೋಬೇಕು. ಈ 2 ಕಟ್ ಬ್ಯಾಂಗಲ್ಗೆ ನಾನು 45 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಯಾವ್ಯಾವ ಕಟ್ ಬ್ಯಾಂಗಲ್ಸ್ಗೆ ಅಂದರೆ 1 ಕಟ್, 2 ಕಟ್, 4 ಕಟ್, 6 ಕಟ್ ಬ್ಯಾಂಗಲ್ಗೆ ಎಷ್ಟೆಷ್ಟು ಎಳೆ ತೊಗೋಬೇಕು, ಹಾಗೆ ಎಷ್ಟು ಉದ್ದ ದಾರ ಇರಬೇಕು, ಅದೆಲ್ಲದೂ ಕೂಡ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಚೆಕ್ ಮಾಡಿ. ಇದೇ ಥರ ಇನ್ನೂ ಕೆಲವು ಡಿಸೈನು, ಬ್ಯಾಂಗಲ್ ಡಿಸೈನು ಮೇಕಿಂಗ್ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಆ ವೀಡಿಯೋಸ್ನೆಲ್ಲ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ಐಕಾನ್ನ ಪ್ರೆಸ್ ಮಾಡಿ. ನನ್ನ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ರ್ಯಾಪಿಂಗ್ ಕಂಪ್ಲೀಟ್ ಆಗ್ತಾ ಬಂದಿದೆ, ಅದನ್ನು ನಾವು ಪೇಸ್ಟ್ ಮಾಡಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಥ್ರೆಡ್ನ ಹೇಗೆ ಕಟ್ ಮಾಡಬೇಕು, ಸಿಸರ್ಗೆ ಮತ್ತು ಕೈಗೆ ಅಂಟದೇ ಇರೋ ರೀತಿ ಹೇಗೆ ಪೇಸ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಒಂದ್ಸಲ ಪಿಂಚ್ ಮಾಡಿಬಿಟ್ಟು ಅದು ಮಾರ್ಕ್ ಬಂದಿರುತ್ತೆ ಅಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ನಾವು ಗಮ್ನ ಅಪ್ಲೈ ಮಾಡಿ ಪೇಸ್ಟ್ ಮಾಡಬೇಕು. ಸೊ ಅದಾಯಿತು. ಈಗ ನಾವು ಬ್ಯಾಂಗಲ್ ಮೇಲೆ ಲೋಟಸ್ ಡಿಸೈನ್ ಮಾಡೋಣ. ಮೊದಲಿಗೆ ನಾನು ಪಿಂಕ್ ಕಲರ್ ತಿಲಕಮ್ ಶೇಪ್ ಇದೆಲ್ಲ ಅದನ್ನು ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಮೂನ್ ಶೇಪ್ನ ಆ ಕಡೆ ಈ ಕಡೆ 2 ಟೈಮ್ಸ್ ಅಂದರೆ 4 ಮೂನ್ ಟೈಪ್ ಕುಂದನ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಸಿ ಇದೆ. ಇದೇ ಥರ ಫಾಲೋ ಮಾಡಿ, ಕರೆಕ್ಟಾಗಿ ಬರುತ್ತೆ. ಆದರೆ ಮಾಡುವಾಗ ಅಲೈನ್ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಮಾಡ್ತೀವಿ ಅಂದರೆ ಆಗಲ್ಲ, ಮಾಡುವಾಗಲೇ ನೀಟಾಗಿ ಅಲೈನ್ ಮಾಡ್ಕೊಂಡ್ಬಿಟ್ರೆ ಅದು ನೀಟಾಗಿ ಫಿಕ್ಸ್ ಆಗುತ್ತೆ. ಈಗ ಗ್ರೀನ್ ಕಲರ್ ಲೀಫ್ಗೆ ಗ್ರೀನ್ ಕಲರ್ ಕುಂದನ್ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಸಾಕು ಅಂದರೆ ನೀವು ಸೆಂಟ್ರಲ್ಲಿ ಸೆರಾಮಿಕ್ ಗೋಲ್ಡ್ ರೌಂಡ್ ಶೇಪ್ ಇದೆಯಲ್ಲ ಅದನ್ನು ನೀವು ಇಟ್ಕೋಬೋದು. ಅಥವಾ ನಮಗೆ 3D ಬೇಕು ಅಂದರೆ ಇದ್ರ ಮೇಲೆ ಇನ್ನೊಂದು ಸಲ ಕುಂದನ್ನ ಪೇಸ್ಟ್ ಮಾಡಬೇಕಾಗತ್ತೆ. ಆಗ ನಾನು B7000 ಬರುತ್ತಲ್ಲ ಗಮ್ಮು ಗ್ಲೂ, ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಇದು ಡಬಲ್ ಆಯಿತು, 3D ಶೇಪ್ ಥರ ಆಯಿತು. ಈಗ ಗ್ರೀನ್ ಕಲರ್ ತಿಲಕಮ್ ಶೇಪ್ ಅದು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೆಂಟರ್ಗೆ ನಾನು ಸೆರಾಮಿಕ್ ಗೋಲ್ಡ್ 3mm ರೌಂಡ್ ಶೇಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ. ಇದು ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಮಾಡ್ತಾ ಮಾಡ್ತಾ ತುಂಬ ಈಸಿ ಆಗುತ್ತೆ. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಅದೇ ಫ್ಲವರು, ನೋಡ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ. ಹಾಗೆ ಒಬ್ಬರು ಕ್ವಶನ್ ಕೇಳ್ತಾ ಇದ್ದೀರಾ, ಇದ್ರದ್ದು ಡಿಸೈನ್ದು ಕ್ಯಾಟಲಾಗ್ ಸಿಗುತ್ತಾ ಅಂತ. ನನಗೆ ಗೊತ್ತಿರೋ ಮಟ್ಟಿಗೆ ಕ್ಯಾಟಲಾಗ್ ಸಿಗಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಗೂಗಲಲ್ಲಿ ಅಥವಾ ಪಿಂಟ್ರೆಸ್ಟಲ್ಲಿ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ಸಾಕಷ್ಟು ಬ್ಯಾಂಗಲ್ಸ್ ಡಿಸೈನ್ ತೋರಿಸುತ್ತೆ. ನೀವು ಜಸ್ಟ್ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಡಿಸೈನ್ ಅಂತ ಹೊಡಿದ್ರೆ ಸಾಕು, ಎಲ್ಲ ರೀತಿ ಬ್ಯಾಂಗಲ್ಸ್ ಡಿಸೈನ್ನು ಕೂಡ ತೋರಿಸುತ್ತೆ. ಅದನ್ನು ನೀವು ಟ್ರೈ ಮಾಡಿ ಒಂದ್ಸಲ. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲೇ ನಮಗೆ ಪರ್ಫೆಕ್ಟ್ ಆಗೋದು ಯಾವುದೇ ಕೆಲಸನೂ. ಇಲ್ಲಿ ನಾನು ಥ್ರೆಡ್ ಮೇಲೆ ಫೆವಿಕ್ರಿಲ್ ಗಮ್ಮೆ ಯೂಸ್ ಮಾಡಿದ್ದೀನಿ. ಕುಂದನ್ಸ್ ಮೇಲೆ ಮಾತ್ರ B7000 ಗ್ಲೂ ಯೂಸ್ ಮಾಡಿದ್ದೀನಿ. ಸೊ ಅದು ಕುಂದನ್ ಮೇಲೆ ಕುಂದನ್ ಪೇಸ್ಟ್ ಮಾಡೋದಕ್ಕೆ ಮತ್ತು ಡ್ರೈ ಆಗೋದಕ್ಕೆ ಈಸಿ ಆಗುತ್ತೆ, ಬೇಗ ಡ್ರೈ ಆಗುತ್ತೆ ಅಂತ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಫೆವಿಕ್ರಿಲ್ಲೇ ಯೂಸ್ ಮಾಡ್ಬೋದು. ಈ B7000 ಗಮ್ ಯೂಸ್ ಮಾಡೋದ್ರಿಂದ ಕೈಯೆಲ್ಲ ಜಾಸ್ತಿ ಗಮ್ ಆಗುತ್ತೆ, ಯಾಕಂದರೆ ಅದು ದಾರದ ಥರ ಎಳೆ ಬಿಡುತ್ತಲ್ಲ, ಅದನ್ನು ಅಗ್ಲಗ್ಲ ಕಟ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನೋಡಿಕೊಂಡು ಅದನ್ನು ಯೂಸ್ ಮಾಡಿ. ಸ್ವಲ್ಪ ಅದಕ್ಕಿಂತ ಬೇಗ ಡ್ರೈ ಆಗುತ್ತೆ. ಸೊ ಆವಾಗಲೇ ಅಲೈನ್ ಮಾಡಿಬಿಡಿ. ಮತ್ತೆ ಆಮೇಲೆ ಮಾಡ್ತೀನಿ ಅಂದರೆ ಅದು ತುಂಬ ಡ್ರೈ ಆದರೆ ಪೂರ್ತಿ ತೆಗೆದುಬಿಟ್ಟು ಆಮೇಲೆ ಮತ್ತೆ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಅಲೈನ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಂಡು ಹೋಗಿ. ಸೊ ಈಗ ಫ್ಲವರ್ ಪೂರ್ತಿ ಕಂಪ್ಲೀಟ್ ಆಯಿತು. ಈಗ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲ, ಅಲ್ಲಿಗೂ ಕೂಡ ನಾವು
ಕುಂದನ್ಸ್ ಯೂಸ್ ಮಾಡಿ ಡಿಸೈನ್ ಮಾಡೋಣ. ಜಾಸ್ತಿ ಏನಿಲ್ಲ, ಆ ಕಡೆ ಈ ಕಡೆ ಸೆರಾಮಿಕ್ ಗೋಲ್ಡ್ ರೌಂಡ್ ಶೇಪ್ ಇದೆಯಲ್ಲ ಅದನ್ನು ಕುಂದನ್ಸ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅವೆರಡರ ಮಧ್ಯ ಇನ್ನೊಂದು ಸೆರಾಮಿಕ್ ಗೋಲ್ಡ್ ರೌಂಡ್ ಶೇಪ್ ಪೇಸ್ಟ್ ಮಾಡಿದ್ರೆ ಮುಗೀತು ಈ ಡಿಸೈನು. ಹೇಗೆ ಬಂದಿದೆ ಈ ಡಿಸೈನ್ ಅಂತ ನೋಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆದರೆ, ನಾನು ಹೇಳ್ಕೊಡ್ತಿರೋ ರೀತಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಇದೇ ಥರ ವೀಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.